ಸ್ಮಾರ್ಟ್ಫೋನ್ನಲ್ಲಿ ಇಂಟರ್ನೆಟ್ ಬಳಸೋಕೆ ಡೇಟಾ ಮುಖ್ಯ. ಆದರೆ ಕೆಲವೊಮ್ಮೆ ಇದ್ದ ಡೇಟಾ ಬೇಗ ಖಾಲಿಯಾಗುತ್ತೆ. ಅದರಲ್ಲೂ ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಸಿಕೊಂಡಾಗಲೇ ಡೇಟಾ ಖಾಲಿಯಾದ್ರಂತೂ ಸಿಟ್ಟು ಬರುತ್ತೆ. ಆದರೆ ದೈನಂದಿನ ಡಾಟಾ ನಿಯಮಿತವಾಗಿ ಬಳಸೋಕ್ಕೆ ಸಾಧ್ಯ. ಅದಕ್ಕೊಂದು ಸುಲಭವಾದ ಟ್ರಿಕ್ ಇದೆ. ಅದರ ಮೂಲಕ ಡೇಟಾವನ್ನು ಖಾಲಿಯಾಗದಂತೆ ನಿಯಮಿತವಾಗಿ ಮತ್ತು ನಿರಂತರವಾಗಿ ಬಳಸಬಹುದಾಗಿದೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀವಿ, ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ಗಳು ಬಹಳ ಮುಖ್ಯವಾಗಿದೆ. ಸ್ಮಾರ್ಟ್ಫೋನ್ನಲ್ಲಿ ನಾವು ಪ್ರಪಂಚದ ಎಲ್ಲ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದಕ್ಕಾಗಿ ಫೋನ್ನಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರೋದು ಅವಶ್ಯಕ. 3G 4G ನಂತರ ಇದೀಗ 5G ಬೆಂಬಲ ಹೊಂದಿರುವ ಫೋನ್ಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ನಿಮ್ಮ ಫೋನ್ನ ಡೇಟಾ ಬೇಗ ಖಾಲಿಯಾಗ್ತಾ ಇದ್ರೆ ಅಥವಾ ಇಂಟರ್ನೆಟ್ನ ವೇಗ ತುಂಬ ನಿಧಾನವಾಗ್ತಿದ್ರೆ ಚಿಂತಿಸುವ ಬದಲು ನೀವು ಫೋನ್ನ ಕೆಲವು ತಂತ್ರಗಳನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಇಂಟರ್ನೆಟ್ ವೇಗವನ್ನು ಹೆಚ್ಚಿಸಲು ಬಳಸಬಹುದಾದ ತಂತ್ರಗಳನ್ನು ನಾವು ಮೊದಲಿಗೆ ಹೇಳ್ತಾ ಇದ್ದೇವೆ. ಮೊದಲು ಡೇಟಾ 4G ಅಥವಾ 5G ಇದೆಯಾ ಅಂತ ಪರಿಶೀಲಿಸಿ. ಈ ದಿನದಲ್ಲಿ ಪ್ರತಿಯೊಬ್ಬರೂ ಕೆಲಸದ ಒತ್ತಡದಲ್ಲಿ ಇರ್ತಾರೆ. ಜನ ಇಂಟರ್ನೆಟ್ ಬಳಕೆಯ ಬಗ್ಗೆ ಒಂದೇ ರೀತಿಯ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಮತ್ತು ಹೈ ಸ್ಪೀಡ್ ಇಂಟರ್ನೆಟ್ ಸಂಪರ್ಕವನ್ನು ಬಯಸ್ತಾರೆ. ಇದಕ್ಕಾಗಿ ಅವರು ಫೋನ್ಗಳಿಂದ 5G ಡಾಟಾದೊಂದಿಗೆ ರೀಚಾರ್ಜ್ ಯೋಜನೆಗಳವರೆಗೆ ಎಲ್ಲವನ್ನ ಖರೀದಿಸಲು ಬಯಸ್ತಾರೆ. ಅಲ್ಲದೆ 5G ಡಾಟಾ ಮೋಡ್ ಇಂಟರ್ನೆಟ್ ವೇಗವನ್ನು ಹೆಚ್ಚಿಸುತ್ತೆ. ಆದರೆ ಡಾಟಾ ಬೇಗ ಖಾಲಿಯಾಗಬಹುದು ಅಂತ ಚಿಂತೆ ಇರುತ್ತೆ. ಆದ್ದರಿಂದ ಅಗತ್ಯವಿಲ್ಲದಿದ್ದರೂ ಕೂಡ ಫೋನ್ ಸೆಟ್ಟಿಂಗ್ಗಳಿಗೆ ಹೋಗಿ ಅದನ್ನು ಸ್ವಯಂಚಾಲಿತ ಮೋಡ್ ಅಥವಾ 4G ಮೋಡ್ಗೆ ಹೊಂದಿಸಿ. ಇದು ಫೋನ್ನ ಇಂಟರ್ನೆಟ್ ಸರಿಯಾದ ವೇಗದಲ್ಲಿ ಚಲಿಸುತ್ತೆ ಮತ್ತು ಡೇಟಾ ತ್ವರಿತವಾಗಿ ಖಾಲಿಯಾಗೋದಿಲ್ಲ ಅಂತ ಖಚಿತಪಡಿಸುತ್ತೆ. ಮೊಬೈಲ್ ಡಾಟಾ ಬಳಸುವಾಗ ಹೆಚ್ಚು ಡೇಟಾವನ್ನು ಬಳಸುವ ಅಪ್ಲಿಕೇಶನ್ಗಳ ಬಳಕೆಯನ್ನು ಕಡಿಮೆ ಮಾಡಿ. ಅನೇಕ ಸಾಮಾಜಿಕ ಮಾಧ್ಯಮ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಡಿಯೋಗಳನ್ನು ವೀಕ್ಷಿಸೋದ್ರಿಂದ ಹೆಚ್ಚಿನ ಡೇಟಾ ಖಾಲಿಯಾಗುತ್ತೆ. ಅಲ್ಲದೆ ಹೆಚ್ಚು ಜಾಹೀರಾತುಗಳನ್ನು ತೋರಿಸುವ ಅಪ್ಲಿಕೇಶನ್ಗಳಿಂದ ಸ್ವಲ್ಪ ದೂರ ಇದೆ. ಇದು ನಿಮ್ಮ ಡೇಟಾವನ್ನು ಬೇಗನೆ ಖಾಲಿ ಮಾಡುತ್ತೆ. ಇಂತಹ ಅಪ್ಲಿಕೇಶನ್ಗಳನ್ನು ಬಳಸುವುದನ್ನು ನಿಲ್ಲಿಸಿದರೆ ಡೇಟಾ ವ್ಯರ್ಥ ಆಗೋದಿಲ್ಲ. ಫೋನ್ನಲ್ಲಿ ಡೇಟಾವನ್ನು ಉಳಿಸಲು ಉತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ ಡೇಟಾ ಸೇವರ್ ಮೋಡ್. ಇದನ್ನು ಆನ್ ಮಾಡುವ ಮೂಲಕ ಅನಗತ್ಯವಾಗಿ ಬಳಸಲಾಗ್ತಾ ಇರುವ ಡೇಟಾವನ್ನು ನೀವು ಉಳಿಸಬಹುದು. ಡೇಟಾ ಮೋಡನ್ನು ನೀವು ಆನ್ ಮಾಡೋದ್ರಿಂದ ಅನಗತ್ಯ ಅಪ್ಲಿಕೇಶನ್ಗಳು ಅಥವಾ ಬ್ಯಾಕ್ಗ್ರೌಂಡ್ನಲ್ಲಿ ಚಲಿಸುತ್ತಿರುವ ಚಟುವಟಿಕೆಗಳನ್ನು ನಿಲ್ಲಿಸಬಹುದು. ಫೋನ್ ಸೆಟ್ಟಿಂಗ್ನಲ್ಲಿ ಅಪ್ಲಿಕೇಶನ್ಗಳನ್ನು ಸ್ವಯಂ ನವೀಕರಣ ಆಯ್ಕೆಯನ್ನು ಆಫ್ ಮಾಡಿ. ಅಂದರೆ ತನ್ನಿಂದ ತಾನೇ ಇನ್ಸ್ಟಾಲ್ ಆಗುವ ಅಥವಾ ಅಪ್ಡೇಟ್ ತೆಗೆದುಕೊಳ್ಳುವ ಆ್ಯಪ್ಗಳನ್ನು ಸೆಟ್ಟಿಂಗ್ನಲ್ಲಿ ಹೋಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಆಫ್ ಮಾಡಿ. ಈ ವೈಶಿಷ್ಟ್ಯವನ್ನು ಆನ್ ಮಾಡಿದಾಗ ಅಪ್ಲಿಕೇಶನ್ಗಳು ನಿಮ್ಮ ಅನುಮತಿ ಇಲ್ಲದೆ ತಮ್ಮನ್ನು ತಾವು ಅಪ್ಡೇಟ್ ಮಾಡಿಕೊಳ್ಳೋದು ಮತ್ತು ಇದಕ್ಕಾಗಿ ಫೋನ್ ಡೇಟಾವನ್ನು ಬಳಸೋದು ನಿಲ್ಲುತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ಇಂಟರ್ನೆಟ್ ವೇಗ ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ಟ್ರಿಕ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಡೇಟಾ ಹೆಚ್ಚಾಗಿ ಖರ್ಚಾಗೋದಿಲ್ಲ ಮತ್ತು ನೀವು ಇದನ್ನು ಸೇವ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.